ಎಲ್ಲರಿಗೂ ನಮಸ್ಕಾರಗಳು. ರಶ್ಮಿ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಹೋಟೆಲ್ ಸ್ಟೈಲ್ ರುಚಿಯಲ್ಲಿ ಪನ್ನೀರ್ ಬಟಾಣಿ ಮಸಾಲ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೇನೆ. ಬನ್ನಿ ಈ ವಿಡಿಯೋವನ್ನು ಶುರು ಮಾಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನನ್ನು ಆಲ್ಗೆ ಸೆಟ್ ಮಾಡಿ. ಇದರಿಂದ ನಾನು ಹಾಕುವಂಥ ಹೊಸ ವೀಡಿಯೋಸ್ ನಿಮಗೆ ಬೇಗನೆ ತಲುಪುತ್ತೆ. ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ. ತುಂಬಾ ಆರೋಗ್ಯಕರವಾದ ಪನ್ನೀರ್ ಬಟಾಣಿ ಮಸಾಲ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ಬಟಾಣಿಯನ್ನು ಬೇಯಿಸುವ. ನಾನಿಲ್ಲಿ ಒಣ ಬಟಾಣಿ ತಗೊಂಡಿದ್ದೇನೆ. ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೇನೆ. 1 ಕಪ್ಪಿನಷ್ಟು ಒಣ ಬಟಾಣಿಯನ್ನು ತಗೊಂಡಿದ್ದೇನೆ. ನೀವು ಹಸಿ ಬಟಾಣಿ ಸಹ ಉಪಯೋಗಿಸ್ಬೋದು. ಈಗ ನೀರು ಹಾಕಿ ಮುಚ್ಚಳ ಮುಚ್ಚಿ 1-2 ವಿಸಿಲ್ ಬಂದರೆ ಸಾಕು. ಹಸಿ ಆದರೆ 1 ವಿಸಿಲ್ ಸಾಕು. ಈಗ ಬಟಾಣಿ ಬೆಂದಿದೆ. ಈಗ ನಾನು ಬಾಣಲೆಯಲ್ಲಿ 2 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೇನೆ. 3 ಕೆಂಪು ಮೆಣಸನ್ನು ಹಾಕ್ತಾಯಿದ್ದೇನೆ. ಇದು ಕೆಂಪು ಮೆಣಸು ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತೆ, ಮಸಾಲ ಗ್ರೇವಿ ಚೆನ್ನಾಗಿ ಕಲರ್ ಬರುತ್ತೆ. ಈಗ 2 ಬೆಳ್ಳುಳ್ಳಿಯನ್ನು ಹಾಕಿದೆ, 1 ತುಂಡು ಶುಂಠಿಯನ್ನು ಹಾಕಿದೆ. ಇದನ್ನು ಒಟ್ಟಿಗೆ ಚೆನ್ನಾಗಿ ನಾವು ಫ್ರೈ ಮಾಡುವ. ಈಗ 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೇನೆ. 3 ಕಾಯಿಮೆಣಸನ್ನು ಹಾಕ್ತಾ ಇದ್ದೇನೆ. 1 ಟೊಮೆಟೊವನ್ನು ಹಾಕಿದೆ. ಈಗ ಒಟ್ಟಿಗೆ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡುವ. ಪನ್ನೀರ್ ಮತ್ತು ಬಟಾಣಿ ಮನೆಯಲ್ಲಿದ್ದರೆ ಥಟ್ ಅಂತ ಮಾಡ್ಬೋದಂತ ಇನ್ಸ್ಟಂಟ್ ರೆಸಿಪಿ ಇದು. ಮಕ್ಕಳು ಸಹ ತುಂಬಾ ಇಷ್ಟಪಡ್ತಾರೆ. ಇದು ಸಾಕು. ಈಗ ಇದನ್ನೀಗ ಆರಲಿಕ್ಕೆ ಸೈಡಲ್ಲಿ ಇಡುವ. ಈಗ ನಾನು ಇನ್ನೊಂದು ಪಾತ್ರೆಯನ್ನು ತಗೊಂಡು 2-3 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. 1 ಸ್ಪೂನ್ನಷ್ಟು ಸೋಂಪನ್ನು ಹಾಕಿದೆ. ಅರ್ಧ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕಿದೆ. 1 ಸ್ಪೂನ್ನಷ್ಟು ಕೊತ್ತಂಬರಿ ಪೌಡರನ್ನು ಹಾಕಿದೆ. 1 ಸ್ಪೂನ್ನಷ್ಟು ಚಿಲ್ಲಿ ಪೌಡ್ರ್ ಹಾಕಿದೆ. ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲ ಪೌಡ್ರನ್ನು ಹಾಕಿ ಈಗ ನಾವು ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸುವ. ಎಣ್ಣೆ ಎಲ್ಲ ಇದರಲ್ಲಿ ಬಿಟ್ಕೊಳ್ಬೇಕು. ನೋಡಿ ಈಗ ರೆಡಿ ಆಯಿತು. ಈಗ ನಾನು ಮಿಕ್ಸಿ ಜಾರಿಗೆ ನಾವು ಆಗ ಫ್ರೈ ಮಾಡಿದ ಎಲ್ಲ ಪದಾರ್ಥವನ್ನು ಈಗ ಹಾಕಿ ನೈಸಾಗಿ ನಾವು ಗ್ರೈಂಡ್ ಮಾಡಬೇಕು. ಈಗ ಗ್ರೈಂಡ್ ಆಯಿತು, ನೈಸಾಗಿ ಗ್ರೈಂಡ್ ಆಯಿತು. ಈಗ ಇದಕ್ಕೆ ನಾವು ಮಸಾಲೆಯನ್ನು ಹಾಕುವ. ನಾನೀಗ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ನಾವು ಇದರಲ್ಲಿ ಮಿಕ್ಸ್ ಮಾಡುವ. ಇದು ಮಸಾಲೆ ಚೆನ್ನಾಗಿ ಬೇಯಬೇಕು, ಆವಾಗಲೇ ರುಚಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ನಾವು ಬಟಾಣಿಯನ್ನು ಹಾಕುವ. ಬೇಯಿಸಿದ ಬಟಾಣಿಯನ್ನು ಹಾಕ್ತಾ ಇದ್ದೇನೆ. ಈಗ ಪನ್ನೀರನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ 200 ಗ್ರಾಮ್ನಷ್ಟು ಪನ್ನೀರನ್ನು ತಗೊಂಡಿದ್ದೇನೆ. ಅದನ್ನೀಗ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. 2-3 ನಿಮಿಷ ನಾವು ಇದನ್ನು ಹೀಗೆ ಬೇಯಿಸಬೇಕು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನೀರನ್ನು ಹಾಕಿ ಅದು ಎಲ್ಲ ಚೆನ್ನಾಗಿ ಬೇಯಬೇಕು. ಬೇಯಲಿಕ್ಕೆ ಇಡುವ. ಈಗ ಮುಚ್ಚಳ ಇಟ್ಟು ನಾನು 5-6 ನಿಮಿಷ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಈಗ ಸ್ವಲ್ಪ ಹೊತ್ತು ಮುಚ್ಚಳವನ್ನು ತೆಗೆದು ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಆಮೇಲೆ ಮುಚ್ಚಳ ಇಟ್ಟು ಬೇಯಿಸಬೇಕು. ಈಗ ಬೆಂದಿದೆ, ಮುಚ್ಚಳವನ್ನು ತೆಗೆದೆ. ನೋಡಿ ಈಗ ರೆಡಿ ಆಯಿತು. ಈಗ ಹೀಗೆ ಮಿಕ್ಸ್ ಮಾಡುವ. ಈಗ ನಮ್ಮ ಪನ್ನೀರ್ ಬಟಾಣಿ ಮಸಾಲ ರೆಡಿ ಆಯಿತು. ಹೀಗೆ ಗ್ರೇವಿ ಆಗಲಿಕ್ಕೆ ಸ್ವಲ್ಪ ಬಿಡುವ. ನೀರು ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ, ನಿಮಗೆ ಬೇಕಾದರೆ ಜಾಸ್ತಿ ಹಾಗೆ ಬಿಡ್ಬೋದು. ಗ್ರೇವಿ ಬೇಕಾದರೆ ಗ್ರೇವಿ ಮಾಡ್ಬೋದು. ಈಗ ನಾನು ಮೇಲಿನಿಂದ ಲೆಮನ್ ಜ್ಯೂಸನ್ನು ಹಾಕಿದೆ. ಲೆಮನ್ ಜ್ಯೂಸನ್ನು ಹಾಕಿ 1 ಸ್ಪೂನಷ್ಟು ಲೆಮನ್ ಜ್ಯೂಸನ್ನು ಹಾಕಿ ಮಿಕ್ಸ್ ಮಾಡಿ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಮೇಲಿನಿಂದ ಹಾಕ್ತಾ ಇದ್ದೇನೆ. ನಮ್ಮ ಪನ್ನೀರ್ ಬಟಾಣಿ ಮಸಾಲ ಈಗ ರೆಡಿ ಆಯಿತು. ತುಂಬಾ ಆರೋಗ್ಯಕರವಾದ, ಮಕ್ಕಳು ಸಹ ತುಂಬಾ ಇಷ್ಟಪಡುವಂಥ ರೆಸಿಪಿ ಇದು. ಹೋಟೆಲ್ ಸ್ಟೈಲ್ ಪನ್ನೀರ್ ಬಟಾಣಿ ಮಸಾಲ ಈಗ ರೆಡಿ ಆಯಿತು. ಈಗ ಸರ್ವ್ ಮಾಡ್ತಾ ಇದ್ದೇನೆ. ಪಕ್ಕಾ ಹೋಟೆಲ್ ರುಚಿಯೇ ಇದೆ ಈ ರೀತಿಯಾಗಿ ನಾವು ಮಾಡಿದರೆ. ಇದು ಚಪಾತಿ, ಅನ್ನ, ಪೂರಿ, ರೋಟಿ ಜೊತೆ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗುತ್ತೆ. ಬಟಾಣಿ ಮತ್ತು
ಪನ್ನೀರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಬಟಾಣಿ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಮತ್ತು ಪನ್ನೀರ್ ಸಹ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಮಕ್ಕಳಿಗೆ ಪನ್ನೀರ್ ಕೊಟ್ಟರೆ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ಅದೇ ರೀತಿ ನಾನು ಇವತ್ತು ಮಾಡಿದಂಥ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.